ಹಾಯ್ ಹಲೋ ನಮಸ್ಕಾರ. ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಹಾಗೂ ವಿಡಿಯೋವನ್ನು ವೀಕ್ಷಣೆ ಮಾಡುತ್ತಿರುವವರಿಗೆ ಸ್ಟಡಿ ವಿತ್ ವರದಾ ಯೂಟ್ಯೂಬ್ ಚಾನಲ್ಗೆ ಆದರದ ಸ್ವಾಗತಗಳು. ಇಂದಿನ ವಿಡಿಯೋದಲ್ಲಿ 9ನೇ ತರಗತಿ ಸಮಾಜ ವಿಜ್ಞಾನ ಸಮಾಜಶಾಸ್ತ್ರ ವಿಭಾಗ ಅಧ್ಯಾಯ 9 ಕುಟುಂಬ, ಈ ಅಧ್ಯಾಯದಲ್ಲಿ ಬರತಕ್ಕಂಥ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡ್ತಾ ಹೋಗೋಣ. ಬನ್ನಿ ಆತ್ಮೀಯರೇ, ತಡ ಮಾಡೋದು ಬೇಡ. ಮೊದಲಿಗೆ ಅಭ್ಯಾಸ ಪುಸ್ತಕದಲ್ಲಿರ್ತಕ್ಕಂಥ 1ನೇ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ, ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. 1. ಸಮಾಜದ ಜೀವಕೋಶ ಡ್ಯಾಶ್ ಆಗಿದೆ, ಕುಟುಂಬ. 2. ತಂದೆಯೇ ಕುಟುಂಬದ ಒಡೆಯನಾದರೆ ಆ ಕುಟುಂಬವನ್ನು ಡ್ಯಾಶ್ ಕುಟುಂಬ ಎನ್ನುತ್ತಾರೆ, ಪಿತೃಪ್ರಧಾನ. 3. ಕೇರಳದ ಮಲಬಾರ್ನ ನಾಯರ್ಗಳಲ್ಲಿ ಡ್ಯಾಶ್ ಕುಟುಂಬ ಕಂಡುಬರುತ್ತದೆ, ಮಾತೃಪ್ರಧಾನ. ಈ ಪ್ರಶ್ನೆಯನ್ನು ಇನ್ನೊಂದು ರೀತಿ ಕೇಳಬಹುದು. ಮಾತೃಪ್ರಧಾನ ಕುಟುಂಬಗಳು ಭಾರತದಲ್ಲಿ ಎಲ್ಲಿ ಕಂಡುಬರುತ್ತವೆ ಅಂತ. ಕೇರಳದ ಮಲಬಾರ್ನ ನಾಯರ್ ಕುಟುಂಬಗಳಲ್ಲಿ ಅಥವಾ ಮತ್ತು ಭಾರತದ ಈಶಾನ್ಯ ರಾಜ್ಯಗಳ ಆದಿವಾಸಿ ಕುಟುಂಬಗಳಲ್ಲಿ ಮಾತೃಪ್ರಧಾನ ಕುಟುಂಬಗಳು ಕಂಡುಬರುತ್ತವೆ. 2ನೇ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 4. ಕುಟುಂಬವು ಸಮಾಜದ ಘಟಕ ಹೇಗೆ ಅಂತ ಕೇಳಿದ್ದಾರೆ. ಉತ್ತರ ನೋಡೋಣ. ಪ್ರಾಚೀನ ಪಾರಂಪರಿಕ ವ್ಯವಸ್ಥೆಯಾಗಿದೆ. ತಂದೆ ತಾಯಿ ಮಕ್ಕಳು ಮೊಮ್ಮಕ್ಕಳ ನಡುವೆ ಉಂಟಾಗುವ ಸಂಬಂಧಗಳ ವ್ಯವಸ್ಥೆ ಕುಟುಂಬ. ಕುಟುಂಬವು ಸಮಾಜ ಒಂದು ಘಟಕ. ಕುಟುಂಬದಿಂದಲೇ ಸಮುದಾಯವು ಪ್ರಗತಿ ಹೊಂದಿ ರಾಷ್ಟ್ರ ನಿರ್ಮಾಣವಾಗುತ್ತದೆ. ಇಷ್ಟು ಬರೆದ್ರೆ ಸಾಕು, ಅದಕ್ಕೆ ಉತ್ತರ ಫುಲ್ಫಿಲ್ ಆಗುತ್ತೆ. ಇನ್ನು 5ನೇ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ, ಕುಟುಂಬದ ಪ್ರಕಾರಗಳನ್ನು ತಿಳಿಸಿ. ಈ ಕುಟುಂಬದ ಪ್ರಕಾರಗಳನ್ನು ನಾವು 2 ರೀತಿಯಿಂದ ನೋಡಬಹುದು. ಒಂದು ಅಧಿಕಾರದ ಆಧಾರದ ಮೇಲೆ, ಇನ್ನೊಂದು ಗಾತ್ರದ ಆಧಾರದ ಮೇಲೆ ನೋಡಬಹುದು. ಮೊದಲಿಗೆ ಅಧಿಕಾರದ ಆಧಾರದ ಮೇಲೆ ಪಿತೃಪ್ರಧಾನ ಕುಟುಂಬ, ಮಾತೃಪ್ರಧಾನ ಕುಟುಂಬ. ಪಿತೃ ಅಂತಂದ್ರೆ ತಂದೆ ಯಜಮಾನಿಕೆ ಮಾಡ್ತಿದ್ರೆ ಅದನ್ನು ಪಿತೃಪ್ರಧಾನ ಕುಟುಂಬ ಅಂತ ಕರಿತಾರೆ. ತಾಯಿ ಯಜಮಾನಿಕೆ ಮಾಡ್ತಿದ್ರೆ ಮಾತೃಪ್ರಧಾನ ಕುಟುಂಬ ಎಂದು ಕರಿತೀವಿ. ಇನ್ನು ಗಾತ್ರದ ಆಧಾರದ ಮೇಲೆ ವಿಭಕ್ತ ಅಂದ್ರೆ ಇದನ್ನ ಚಿಕ್ಕ ಕುಟುಂಬ ಅಂತ ಕರೀತಾರೆ, ಪ್ರಾಥಮಿಕ ಕುಟುಂಬ ಅಂತಲೂ ಕೂಡ ಕರೀತಾರೆ. ಇನ್ನು ಅವಿಭಕ್ತ ಕುಟುಂಬ, ವಿಸ್ತೃತ ಕುಟುಂಬ, ದೊಡ್ಡದಾಗಿರ್ತಕ್ಕಂಥ ಕುಟುಂಬ ಅಂತ. ಇನ್ನು 6, ಅವಿಭಕ್ತ ಕುಟುಂಬ ಎಂದರೇನು? ತಂದೆ ತಾಯಿ ಮಕ್ಕಳು ಮೊಮ್ಮಕ್ಕಳಿಂದ ಕೂಡಿದ ರಕ್ತ ಸಂಬಂಧಿಗಳ ಕುಟುಂಬಕ್ಕೆ ಅವಿಭಕ್ತ ಅಥವಾ ವಿಸ್ತೃತ ಕುಟುಂಬ ಎನ್ನುವರು. ಅಂದರೆ ಅವಿಭಕ್ತ ಕುಟುಂಬ ಅಂತ ಹೇಳಕ್ಕೆ ಕನಿಷ್ಠ 3 ತಲೆಮಾರುಗಳು ಇರಬೇಕು. ಇಲ್ಲಿ ತಂದೆ ತಾಯಿ, ಅವ್ರ ಮಕ್ಕಳಿರ್ತಾರೆ, ಮತ್ತು ಮೊಮ್ಮಕ್ಕಳಿರ್ತಾರೆ. ಈ 3 ತಲೆಮಾರುಗಳನ್ನು ಹೊಂದಿರತಕ್ಕಂಥ ಕುಟುಂಬಕ್ಕೆ ಅವಿಭಕ್ತ ಕುಟುಂಬ ಅಂತ ಕರಿತೀವಿ. ಇನ್ನು ಕೇಂದ್ರ ಕುಟುಂಬ ಅಥವಾ ವಿಭಕ್ತ ಕುಟುಂಬ ಅಂತಲೂ ಕೂಡ ಅಂದರೆ ಏನು ಅಂತ. ಉತ್ತರ, ತಂದೆ ತಾಯಿ ಮತ್ತು ಅವರ ಅವಿವಾಹಿತ ಮಕ್ಕಳು ಮಾತ್ರ ಇರುವ ಕುಟುಂಬವನ್ನು ಕೇಂದ್ರ ಕುಟುಂಬ ಎನ್ನುವರು. ಇನ್ನು ಕುಟುಂಬದ ಲಕ್ಷಣಗಳೇನು? ಸಾಮಾನ್ಯವಾಗಿ ಕುಟುಂಬದ ಲಕ್ಷಣಗಳೇನು ಅಂತ ಕೇಳ್ತಾ ಇರೋದು. ಇಲ್ಲಿ ಅವಿಭಕ್ತ ಕುಟುಂಬದ ಲಕ್ಷಣ ಕೇಳಿಲ್ಲ ಅಥವಾ ವಿಭಕ್ತ ಕುಟುಂಬದ್ದು ಕೇಳಿಲ್ಲ. ಕುಟುಂಬದ ಲಕ್ಷಣಗಳೇನು ಅಂತ ಕೇಳಿದ್ದಾರೆ. ಉತ್ತರ ನೋಡೋಣ. ಸಾರ್ವತ್ರಿಕವಾದದ್ದು, ಸಾಮಾಜಿಕ ಹೊಣೆಗಾರಿಕೆ ತಿಳಿಸುತ್ತದೆ, ಸಮಾಜದ ಎಲ್ಲ ವ್ಯವಸ್ಥೆಗೂ ಕೇಂದ್ರ, ಕುಟುಂಬದಿಂದಲೇ ನೆರೆ ಹೊರೆ, ಗ್ರಾಮ, ರಾಜ್ಯ, ರಾಷ್ಟ್ರ ನಿರ್ಮಾಣ, ಸಮಾಜದ ಸಂಪ್ರದಾಯ, ನೈತಿಕ ನಿಯಮ, ವರ್ತನೆಗಳನ್ನು ನಿಯಂತ್ರಿಸುತ್ತದೆ, ಸರ್ವವ್ಯಾಪಿ, ಶಾಶ್ವತ ಹಾಗೂ ಪರಂಪರಾಗತ ಘಟಕವಾಗಿದೆ. ಇಷ್ಟು ಕುಟುಂಬದ ಲಕ್ಷಣಗಳು. ಇನ್ನು 9, ವ್ಯಕ್ತಿಯ ಸಾಮಾಜಿಕ ಬೆಳವಣಿಗೆಯ ಹಂತಗಳಲ್ಲಿ ಬಾಲ್ಯ ಹಾಗೂ ಯೌವನದ ಪಾತ್ರವನ್ನು ತಿಳಿಸಿ ಅಂತಿದೆ. ನೋಡೋಣ. ಮೊದಲಿಗೆ ಉತ್ತರವನ್ನು ನೋಡ್ತಾ ಹೋಗೋಣ. ಮಾತೃಭಾಷೆಯನ್ನು ಮಗುವು ಮೊದಲು ತಿಳಿಯುತ್ತದೆ ಬಾಲ್ಯದಲ್ಲಿ. ಕೌಟುಂಬಿಕ ಮತ್ತು ಸಾಮಾಜಿಕ ಪರಿಸರಕ್ಕೆ ಅನುಗುಣವಾಗಿ ಗುಣಲಕ್ಷಣಗಳನ್ನು ಬೆಳೆಸಿಕೊಳ್ಳುತ್ತದೆ. ಸಮವಯಸ್ಸಿನ ಮಕ್ಕಳೊಂದಿಗೆ ಸ್ನೇಹ ಬೆಳೆಯುತ್ತದೆ. ಎಲ್ಲರೊಂದಿಗೆ ಬೆಳೆದು ಮುಂದಾಳತ್ವ ಗುಣ ಬರುತ್ತದೆ. ಸಾಮಾಜಿಕ ವರ್ತನೆ, ಬೇಡಿಕೆಗಳು, ಕಟ್ಟಳೆಗಳು ಮಗುವಿನ ಮೇಲೆ ಪ್ರಭಾವ ಬೀರಿ ಸಂಬಂಧಗಳು ಏರ್ಪಡುತ್ತವೆ. ಇನ್ನು ಯೌವನದಲ್ಲಿ ಸ್ನೇಹ, ಸ್ವಾತಂತ್ರ್ಯ, ಭದ್ರತೆ, ಅಂಗೀಕಾರಕ್ಕೆ ಹಾತೊರೆಯುತ್ತಾರೆ.
ಈ ವಯಸ್ಸಿನಲ್ಲಿ ಬೆಳೆಸಿಕೊಂಡ ವರ್ತನೆ ಮತ್ತು ಅಭಿಪ್ರಾಯಗಳು ಪ್ರೌಢ ಹಾಗೂ ಮುಪ್ಪಿನ ಕಾಲದವರೆಗೂ ಬರುತ್ತವೆ. ಇನ್ನು 10 ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ವಿವರಿಸಿ. ಉತ್ತರ: ದೊಡ್ಡ ಗಾತ್ರದ ಕುಟುಂಬ, ಆಸ್ತಿ, ಒಂದೇ ವಾಸಸ್ಥಳ, ಒಂದೇ ಅಡಿಗೆ ಮನೆ, ಒಂದೇ ಧರ್ಮ, ಸ್ವಯಂ ಪೂರ್ಣತೆ, ಅಧಿಕಾರ ಸಂರಚನೆ. ಇನ್ನು ಮುಂದಿನ ಪ್ರಶ್ನೆ: ವಿಭಕ್ತ ಕುಟುಂಬಗಳು ದಿನೇ ದಿನೇ ಹೆಚ್ಚಾಗಲು ಕಾರಣಗಳೇನು? ಉತ್ತರ: ವೈಯಕ್ತಿಕತೆ, ವೈಯಕ್ತಿಕ ಸುಖ, ಸ್ವಯಂ ತೃಪ್ತಿ, ಆಸ್ತಿಯ ಹಕ್ಕು, ಬದಲಾದ ಸಾಮಾಜಿಕ ಮೌಲ್ಯಗಳು, ಸಾಮಾಜಿಕ ಸಂರಚನೆ, ಕೈಗಾರಿಕೀಕರಣ, ನಗರೀಕರಣ, ಪ್ರಜಾಸತ್ತಾತ್ಮಕ ಹಾಗೂ ಸಮಾನತೆ ತತ್ವಗಳು, ಸ್ತ್ರೀ ಸ್ವಾತಂತ್ರ್ಯ. ಇವಿಷ್ಟು 3 ಅಂಕಕ್ಕೆ ನಾವು 6 ಅಂಶಗಳನ್ನು ಬರೆದರೆ ಸಾಕು. ಇಲ್ಲಿ ಯಾವುದಾದರೂ 6 ಅಂಶಗಳನ್ನು ಬರೆದರೆ ಸಾಕು ಮಕ್ಕಳ. ಇಲ್ಲಿಗೆ ಈ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರ ಮುಕ್ತಾಯವಾಯಿತು. ಧನ್ಯವಾದಗಳು. ಹೀಗೆ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಅಥವಾ ನಿಮಗೆ ಬೇರೆ ಏನಾದರೂ ಬೇಕಾಗಿದ್ದರೆ ಹಾಗೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಲೈಕು ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.